ಬಹಳಷ್ಟು ತಂದೆ ತಾಯಿ ಏನ್ ಹೇಳ್ತಾರೆ ಅಂದ್ರೆ ಮಕ್ಕಳು ಮೊಬೈಲು ಟಿವಿ ಕೊಟ್ಬಿಟ್ರೆ ವಿಡಿಯೋ ಗೇಮ್ ಕೊಟ್ರೆ ಗಂಟೆ ಆಡ್ತಿರ್ತಾರೆ, ಹೋಮ್ ವರ್ಕ್ ಮಾಡಕ್ ಕಳ್ತಾರೆ ಅಂತ. ಇದಕ್ಕೆ ಕಾರಣ ಏನಂತ ನಾನು ವೈಜ್ಞಾನಿಕವಾಗಿ ತಿಳಿ ಹೇಳ್ತೇನೆ. ನಮ್ಮ ಮೆದುಳಲ್ಲಿ ಡೋಪಮಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಈ ಡೋಪಮಿನ್ ಅನ್ನೋದು ಬ್ರೈನ್ ಅಲ್ಲಿರೋ ಕೆಮಿಕಲ್. ಇದಿದ್ದಷ್ಟು ನಮ್ಗೊಂದು ಪ್ರೋತ್ಸಾಹ ಉತ್ಸಾಹ ಇರುತ್ತೆ. ಯಾವಾಗ ಅದಿರೋದಿಲ್ವೋ ನಾವೇನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ವಿಡಿಯೋ ಗೇಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಾತ್ಕೋಳಿ ನೋಡಿದ್ರೇನೋ, ಒಂದು ಲೆವೆಲ್ ದಾಟಿದ್ರೇನೋ ಕಾಯಿನ್ಸ್ ಬರುತ್ತೆ, ಒಂದು ಬೀಪ್ ಬರುತ್ತೆ ಸೌಂಡ್, ನೀನ್ ಮಾಡ್ದೆ ಅಂತ. ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಹೋಮ್ವರ್ಕ್ ಮಾಡೋವಾಗ ಇಂಥದ್ದೆಲ್ಲ ಏನಿರಲ್ಲ, ತುಂಬಾ ಬೋರಿಂಗು, ತುಂಬಾ ನಿಧಾನ. ವರ್ಷಗಟ್ಲೆ ಹೋಮ್ವರ್ಕ್ ಮಾಡಿದ್ಮೇಲೆ ಕೊನೆಗೆ ಒಂದು ಎಕ್ಸಾಮ್ ಪಾಸ್ ಆಗೋದಷ್ಟೇ ಒಂದು ಕಿಕ್. ಇದನ್ನ ತಿದ್ದಬೇಕಂದ್ರೆ ಮೊದಲನೇದಾಗಿ ಮಕ್ಕಳಿಗೆ ಟಿವಿ ಮೊಬೈಲ್ ಅಭ್ಯಾಸ ಮಾಡೋದು ಒಂದು ದೊಡ್ಡ ತಪ್ಪಾಗಿದ್ರು ಈಗಲೂ ತಿದ್ದಬಹುದು, ಅದನ್ನ ತಡಿಬೇಕು. ಎರಡನೇದಾಗಿ ವಿಡಿಯೋ ಗೇಮ್ ಎಲ್ಲ ಕೊಟ್ರೆ ಅಥವಾ ಫೋನ್ ಕೊಟ್ರೆ ಒಂದು ಟೈಮ್ ಲಿಮಿಟ್ ಇಡಿ. 15 ನಿಮಿಷ ಅಂದ್ರೆ 10 ನಿಮಿಷಕ್ಕೆ ಒಂದು ಅಲಾರಾಮ್ ಬರಬೇಕು, ಅವ್ರಿಗೆ ಗೊತ್ತಾಗುತ್ತೆ. ಓಕೆಪ್ಪ 10 ನಿಮಿಷ ಆಯ್ತು, ನೆಕ್ಸ್ಟ್ 5 ನಿಮಿಷ ಆಯ್ತು, ಇನ್ನೊಂದು ಅಲಾರಾಮ್. ಆಮೇಲೆ ಅದು ಫೋನ್ ತಗೊಳ್ಬೇಕು, ನಿಲ್ಲಿಸ್ಬೇಕು. ಎರಡನೇದು, ತುಂಬಾ ಹೊತ್ತು ಮೊಬೈಲ್ ಟಿವಿ ನೋಡ್ತಿದ್ರೆ ಹೋಮ್ವರ್ಕ್ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಿ. ಯಾಕೆಂದ್ರೆ ಅವರೊಂದು ಸ್ಪೀಡ್ ಅಲ್ಲಿ ಇರ್ತಾರೆ, ಹೋಮ್ವರ್ಕ್ ಮಾಡೋದಕ್ಕೆ ಸಮಾಧಾನನೂ ಇರಲ್ಲ, ಕಾನ್ಸಂಟ್ರೇಷನ್ ಬರೋದಿಲ್ಲ. ಮೂರನೇದಾಗಿ, ಹೋಮ್ವರ್ಕ್ ಕೊಟ್ರು ಒಂದು ಅಸೈನ್ಮೆಂಟ್ ಕೆಲಸ ಮುಗಿಸಿದ್ರೆ ಒಂದು ರಿವಾರ್ಡ್ ತರ ಏನಾದ್ರು ಒಂದು ಆಟ ಆಡೋದಕ್ಕಾದ್ರೂ ಒಂದು ಅವಕಾಶ ಕೊಡ್ಬೇಕು. ಈ ಕೆಲಸ ಮಾಡಿದ್ರೆ ಮಾತ್ರ ಅದು ಸಿಗತ್ತೆ. ಇಂದಿನ ಕಾಲದಲ್ಲಿ ನಮ್ ತಂದೆ ತಾಯಿಗಳನ್ನ ಇದನ್ನೇ ಮಾಡಿದ್ರು. ಈ ಹೋಮ್ವರ್ಕ್ ಮಾಡಿದ್ರೇನೆ ಹೊಸ ಬಟ್ಟೆ ಅಥವಾ ಎಕ್ಸಾಮ್ ಪಾಸ್ ಆದ್ಮೇಲೆ ಹೊಸ ಬಟ್ಟೆ. ಮೂರನೇದಾಗಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಮನೆಯಲ್ಲೇ ಇದು ಲೆವೆಲ್ ಅಪ್ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಒಂದು ಕೆಲಸ ಮಾಡಿದ್ರೇನೆ ನೆಕ್ಸ್ಟ್ ಅವ್ರಿಗೆ ರಿವಾರ್ಡ್. ಉದಾಹರಣೆಗೆ ಎಲ್ಲರೂ ಹೋಗ್ಬೇಕು ಅಥವಾ ಅವ್ರಿಗೆ ಏನಾದ್ರು ಒಂದು ಸ್ವೀಟ್ ಬೇಕಂದ್ರೆ ಹೋಮ್ವರ್ಕ್ ಮಾಡಿದ ನಂತರನೇ ಕೊಡ್ತೀವಿ ಅಂತ. ಇದು ನಮ್ ತಂದೆ ತಾಯಿ ಎಲ್ಲ ಮಾಡಿದ್ರು. ಈ ವರ್ಷ ಎಕ್ಸಾಮ್ ಇಷ್ಟು ಸ್ಕೋರ್ ತೆಗೆದ್ರೇನೆ ಹೊಸ ಬಟ್ಟೆ ಅಥವಾ ಕ್ರಿಕೆಟ್ ಬ್ಯಾಟ್ ಕೊಡ್ಸೋದಂತ. ಇದನ್ನು ನೀವು ಅನುಸರಿಸಿದ್ರೆ ಇದನ್ನೆಲ್ಲ ನಾವು ತಿದ್ದಬಹುದು. ಇದಲ್ಲದೆ ಬೇರೆ ಏನಾದ್ರು ಕ್ರಮಗಳಿದ್ರೆ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹಾಕಿ ವಿಚಾರ ಮಾಡೋಣ. ನಮಸ್ಕಾರ.